ದುರಂತಗಳು. ಇದು ಎಚ್ಚರಿಕೆಯ ಗಂಟೆ. ನಾನು ಕಸ್ತೂರಿ ಗುಡೋಡಿ. ಬುಧವಾರ ಸಂಜೆ 5ರ ಹೊತ್ತಿಗೆ ಒಂದು ಘಟನೆ ನಡೆಯುತ್ತೆ. ವಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಚ್ಚೇಣ ಗ್ರಾಮದಲ್ಲಿ ಈ ಘಟನೆ ನಡೆಯುತ್ತೆ. ಏನಪ್ಪಾ ಅಂತ ಅಂದ್ರೆ, ಮನೆ ಎದುರಿಗೆ ಒಂದು ಚಿಕ್ಕ ಮಗು, ಹಾಲುಗಲ್ಲದ ಕಂದಮ್ಮ ಒಂದು ಆಟವಾಡ್ತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆಗುತ್ತೆ. ನಾಪತ್ತೆಯಾದಂಥ ಸಂದರ್ಭದಲ್ಲಿ ಮನೆಯವರೆಲ್ಲ ಮನೆ ಹತ್ರ, ಮನೆ ಸುತ್ತಮುತ್ತ, ತೋಟ ಗದ್ದೆ ಎಲ್ಲ ಹುಡುಕಾಡ್ತಾರೆ. ಆದರೆ ಮಗು ಸಿಕ್ಕಿರೋದಿಲ್ಲ. ಇಂಥ ಸಂದರ್ಭದಲ್ಲಿ ಅನುಮಾನ ಬಂದು ಮನೆ ಎದುರುಗಡೆ ಇರುವಂಥ ಒಂದು ಗುಂಡಿಗೆ ಬಂದು ನೋಡ್ತಾರೆ. ಆದರೆ ಅಲ್ಲಿ ಮಗು ಇರೋದು ಖಚಿತ ಆಗುತ್ತೆ. ಆ ಗುಂಡಿ ಬೇರೆ ಯಾವುದೂ ಅಲ್ಲ, ಕೊಳವೆ ಬಾವಿ. ಈ ಕೊಳವೆ ಬಾವಿಯನ್ನ 2 ದಿನದ ಹಿಂದೆ ಅವರ ಅಜ್ಜ ಶಂಕರಪ್ಪ ಮುಜ್ಗೋಡು ಅನ್ನೋರು ಏನಿರ್ತಾರೆ, ಅವರು ನೀರಿಗೋಸ್ಕರ ಕೊಳವೆ ಬಾವಿಯನ್ನ ಕೊರೆಸಿರ್ತಾರೆ. ಈ ಸಂದರ್ಭದಲ್ಲಿ ಕೊಳವೆ ಬಾವಿ ಕೊರೆಸಿದಂಥ ಸಂದರ್ಭದಲ್ಲಿ ನೀರು ಬಂದಿರಲ್ಲ, ದುರದೃಷ್ಟವಶಾತ್ ನೀರು ಬಂದಿರಲ್ಲ, ಬೇಜಾರಾಗಿರುತ್ತೆ. ಅಂತ ಸಂದರ್ಭದಲ್ಲಿ ಅವರು ಆ ಕೊಳವೆ ಬಾವಿನ ಮುಚ್ಚದೇನೆ ಹಾಗೆ ಹೋಗಿರ್ತಾರೆ. ಅವರು ಆ ದಿನ ಮಾಡಿರುವಂಥ ಆ ಒಂದೇ ಒಂದು ಸಣ್ಣ ತಪ್ಪಿಗೆ, ಅವರು ಮಾಡಿದಂಥ ಆ ಒಂದೇ ಒಂದು ತಪ್ಪಿಗೆ ನಿನ್ನೆ ದಿನ, ಮೊನ್ನೆ ಬುಧವಾರ ಸಂಜೆ ಆ ಮಗು ಆ ಕೊಳವೆ ಬಾವಿಗೆ ಬಿದ್ದಿರುತ್ತೆ. ಆದ ಕಾರಣ ಏನು ಮಾಡ್ತಾರೆ, ಅವರು ಕೊಳವೆ ಬಾವಿಗೆ ಬಿದ್ದಿದ್ದು ಗೊತ್ತಾಗುತ್ತೆ. ಆ ಮಗು ಬಿದ್ದಂತಹ ಸಂದರ್ಭದಲ್ಲಿ 9 ಅಡಿ ಆಳದಲ್ಲಿ ಆ ಮಗು ಬಿದ್ದಿರುತ್ತೆ. ಮನೆಯವರೆಲ್ಲ ಸೇರಿ ಪ್ರಯತ್ನವನ್ನ ಪಡ್ತಾರೆ ಆ ಮಗುವನ್ನ ಎತ್ತಲಿಕ್ಕೆ. ಆದರೆ ಆ ಪಟ್ಟಂಥ ಪ್ರಯತ್ನದಲ್ಲಿ ಹೆಚ್ಚು ಕಡಿಮೆ ಆದಂಥ ಸಂದರ್ಭದಲ್ಲಿ ಆ ಮಗು ಇನ್ನೂ 16 ಅಡಿ ಆಳಕ್ಕೆ ಹೋಗಿ ತಲುಪುತ್ತೆ. ಇನ್ನೂ ಕೆಳಗೆ ಹೋಗಿ 16 ಅಡಿ ಆಳಕ್ಕೆ ತಲುಪುತ್ತೆ. ಅಂತ ಸಂದರ್ಭದಲ್ಲಿ ಅವರಿಗೆ ಮಗುವನ್ನು ಎತ್ತಲಿಕ್ಕೆ ಕಷ್ಟ ಆಗುತ್ತೆ. ತಕ್ಷಣವೇ ಹೋಗಿ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಿಗೆ ದೂರನ್ನ ಕೊಡ್ತಾರೆ. ಹಿಂಗೆ ಮಗು ಬಿದ್ದು ಹೋಗಿದೆ ಕೊಳವೆ ಬಾವಿಗೆ, ರಕ್ಷಣೆ ಮಾಡಿಕೊಡಿ ಅಂದ್ಬಿಟ್ಟು ಒಂದು ದೂರನ್ನ ಕೊಡ್ತಾರೆ. ತಕ್ಷಣವೇ ತಡ ಮಾಡದೆ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು, NDRF ಆಗಿರ್ಬೋದು, ಜಿಲ್ಲಾಡಳಿತ ಅಧಿಕಾರಿಗಳಾಗಿರ್ಬೋದು, ಹಾಗೆಯೇ ಅಗ್ನಿಶಾಮಕ ದಳ ಆಗಿರ್ಬೋದು, ತಕ್ಷಣ ಆ ಜಾಗಕ್ಕೆ ದೌಡಾಯಿಸ್ತಾರೆ. ಒಂದು ಕ್ಷಣನೂ ತಡ ಮಾಡದೆ ಕಾರ್ಯಾಚರಣೆಯನ್ನು ಶುರು ಮಾಡ್ತಾರೆ. ಸಂಜೆ 5ರ ಸುಮಾರು ಹೊತ್ತಿಗೆ ಏನು ಆ ಮಗು ಬಿದ್ದಿರುತ್ತೆ, ಒಂದು 6 ಇಲ್ಲ 7 ಆಸುಪಾಸಿನಲ್ಲಿ ಕಾರ್ಯಾಚರಣೆಯನ್ನು ಶುರು ಮಾಡ್ತಾರೆ. ಕಾರ್ಯಾಚರಣೆಗೆ 3 JCB, 2 ಹಿಟಾಚಿ, ಆ ಕಾರ್ಯಾಚರಣೆಗೆ ಏನೇನು ಬೇಕೋ ಎಲ್ಲ ಥರದ ತಯಾರಿ ಮಾಡಿಕೊಂಡು ಕಾರ್ಯಾಚರಣೆಯನ್ನು ಶುರು ಮಾಡ್ತಾರೆ. ನಂತರ ನಿರಂತರವಾಗಿ ಪ್ರಯತ್ನವನ್ನು ಪಡ್ತಾ ಇರ್ತಾರೆ. ಅಲ್ಲಿ ಎಲ್ಲರಿಗೂ ಒಂದೇ ಒಂದು ಗುರಿ ಇತ್ತು. ಏನಪ್ಪಾ ಅಂತ ಅಂದರೆ, ಆ ಮಗುವನ್ನು ಸುರಕ್ಷಿತವಾಗಿ, ಜೀವಂತವಾಗಿ ಮಗುನ ರಕ್ಷಣೆ ಮಾಡಬೇಕು ಅಂತ ಅಲ್ಲಿ ಏನು ಆ ಪ್ರಯತ್ನವನ್ನು ಪಡ್ತಾ ಇರ್ತಾರೆ. ಎಲ್ಲರ ಗುರಿ ಅದು ಒಂದೇ ಆಗಿತ್ತು. ನಂತರ ಸತತ ಪ್ರಯತ್ನನ ಪಡ್ತಾ ಇರ್ತಾರೆ. ಅವರ ಪ್ರಯತ್ನ ಒಂದು ಕಡೆ ಆದರೆ, ಇಲ್ಲಿ ಒಂದು ಕಡೆ ಅವರ ತಂದೆ ತಾಯಿ, ಅವರ ಮನೆಯವರು, ಪೋಷಕರು ಆಗಿರ್ಬೋದು, ಆ ತಾಯಿ, ಹೆತ್ತ ತಾಯಿ ಏನಿರ್ತಾರೆ, ನನ್ನ ಮಗು ಏನಾದರೂ ಮಾಡಿ ಜೀವಂತವಾಗಿ ನನ್ನ ಮಡಿಲು ಸೇರಿದರೆ ಸಾಕು ಅಂಥೇಳಿ ಆ ತಾಯಿ ಹಂಬಲಿಸ್ತಾ ಇರ್ತಾಳೆ. ಮನೆಯವರೆಲ್ಲ ಊಟ ನೀರು ಬಿಟ್ಟಿರ್ತಾರೆ. ಅವರು ಮಾತ್ರ ಅಲ್ಲ, ಏನು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ, ರಕ್ಷಣೆ ಕೆಲಸವನ್ನು ಮಾಡ್ತಾ ಇರ್ತಾರೆ. ಪ್ರತಿಯೊಬ್ಬರು ಊಟ ನೀರು ಇಲ್ಲದೆ ಆ ಮಗುವಿನ ಸುರಕ್ಷತೆಗಾಗಿ ಅವರು ಹಂಬಲಿಸ್ತಾ ಇರ್ತಾರೆ. ಅವರು ಕೆಲಸವನ್ನು ಮಾಡ್ತಾ ಇರ್ತಾರೆ. ನಿರಂತರ ಪ್ರಯತ್ನಗಳು ನಡೀತಾನೆ ಇರುತ್ತೆ. ಬೋರ್ವೆಲ್ ಬಾವಿ, ಆ ಕೊಳವೆ ಬಾವಿಗೆ ಏನು ಮಗು ಬಿದ್ದಿರುತ್ತೆ, ಹೀಗೆ ಕೊಳವೆ ಬಾವಿ ಇರುತ್ತೆ, ಇದರ ಅಡ್ಡವಾಗಿ ಸುಮಾರು ದೂರದಿಂದ ಅಡ್ಡವಾಗಿ ಕೊಳವೆ ಬಾವಿಗೆ ಮಗು ಬಿದ್ದಿರುವಂತಹ ಸ್ಥಳಕ್ಕೆ ಸ್ಟ್ರೈಟ್ ನೇರವಾಗಿ ಏನು ಅವರು ಸುರಂಗ ಮಾರ್ಗವನ್ನು ಕೊರೆದು ಮಗುವನ್ನು ರಕ್ಷಣೆಗೆ ಮುಂದಾಗ್ತಾರೆ. ನೇರವಾಗಿ ಮಗುನ ರಕ್ಷಣೆ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂದ್ಬಿಟ್ಟು ಸ್ವಲ್ಪ ದೂರದಿಂದ ಆ ಕೊಳವೆ ಬಾವಿಗೆ ಏನು ಒಂದು ಸಂಪರ್ಕ ಇರುತ್ತೆ, ಅಂಥ ಸಂಪರ್ಕಕ್ಕೆ ಅವರು ಸುರಂಗವನ್ನು ಮಾಡಿ ಅಲ್ಲಿಂದ ಮಗುವನ್ನು ರಕ್ಷಣೆ ಮಾಡಲಿಕ್ಕೆ ಮಾಡ್ತಾರೆ. ದೊಡ್ಡ ಗುಂಡಿಯನ್ನು ಮಾಡ್ತಾರೆ. ನಂತರ ಆ ಗುಂಡಿಯಿಂದ ಮಾಡಿ ಅಲ್ಲಿ ಒಂದು ಸುರಂಗವನ್ನು ಕೊರಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೊರೆದ ನಂತರ ಅಲ್ಲಿ ಹೋಗಿ ಅವರು ಹೀಗೆ ಒಂದು ನಿರಂತರ ಪ್ರಯತ್ನ ನಡೀತಾನೆ ಇರುತ್ತೆ. 16 ಗಂಟೆಗಳ ಬಳಿಕ, ಆ ಪ್ರಯತ್ನದ 16 ಗಂಟೆಗಳ ಬಳಿಕ ಅಲ್ಲಿ ಏನು ರಕ್ಷಣಾ ತಂಡಗಳೆಲ್ಲ ಇರುತ್ತೆ, ಅವರಿಗೆ ಒಂದು ಚಿಕ್ಕ ಸುಳಿವು ಸಿಗುತ್ತೆ. ಆ ಸುಳಿವು ಅಲ್ಲಿ ಏನು ರಕ್ಷಣೆಯನ್ನು ಮಾಡ್ತಾ ಇರ್ತಾರೆ ಅವರಿಗೆ ಒಂದು ನಿರಾಳತೆಯನ್ನು ಕೊಡುತ್ತೆ, ಹಾಗೇನೆ ಒಂದು ಧೈರ್ಯವನ್ನು ಕೊಡುತ್ತೆ. ಏನಪ್ಪ ಆ ಸುಳಿವು ಅಂತ ಅಂದರೆ, ಆ ಕೊಳವೆ ಬಾವಿ ಕೊರೆದಂಥ ಸಂದರ್ಭದಲ್ಲಿ, ಆ ಒಂದು ಸುರಂಗವನ್ನು ಕೊರೆದಂಥ ಸಂದರ್ಭದಲ್ಲಿ ಆ ಒಂದು ರಕ್ಷಣೆ ತಂಡ ಇರ್ತಲ್ಲ, ಆ ತಂಡದವರಿಗೆ ಆ ಮಗುವಿನ ಅಳುವಿನ ಆರ್ತನಾದ ಕೇಳಿಸುತ್ತೆ. ಆ ಮಗು ನನ್ನನ್ನು ಯಾರಾದರೂ ಕಾಪಾಡಲಿ ಅಂತ ಅನಿಸುತ್ತೋ ಇಲ್ಲೋ ಗೊತ್ತಿಲ್ಲ, ಯಾಕಂದರೆ ಆ ಮಗುವಿಗೆ ಏನು ಅರಿವು ಇರೋದಿಲ್ಲ. ಆ ಮಗುವಿಗೆ ಬಹುಶಃ ಅನಿಸಿರ್ಬೇಕು, ನನ್ನನ್ನು ಯಾರೋ ಕಾಪಾಡ್ತಾ ಇದ್ದಾರೆ, ನನಗೋಸ್ಕರ ಯಾರನ್ನೋ ಏನೋ ಮಾಡ್ತಾ ಇದ್ದಾರೆ ಅಂಥೇಳಿ
ಆ ಒಂದು ಕಾರಣಕ್ಕೆ ಆ ಮಗುವಿಗೆ ಆ ಮಗು ಅಲ್ಲಿ ನೆರೆದಂತೆ ಇಲ್ಲ ನಾನು ಇನ್ನ ಜೀವಂತವಾಗಿದ್ದೀನಿ, ನನ್ನನ್ನು ಕಾಪಾಡ್ತಾ ಇದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಆ ಮಗು ಒಂದು ಸುಳಿವನ್ನು ಬಿಟ್ಕೊಡುತ್ತೆ. ಆ ಮಗುವಿನ ಅಳುವನ್ನು ಕೇಳಿ ಅಲ್ಲಿ ಏನು ನೆರೆದಿರ್ತಾರೆ ರಕ್ಷಣೆ ಕಾರ್ಯಾಚರಣೆ ಮಾಡಿರುವಂತಹ ಒಂದು ತಂಡಗಳಿಗಾಗಿರ್ಬೋದು, ಇಲ್ಲ ಗ್ರಾಮಸ್ಥರಿಗೆ, ಮನೆಯವರಿಗೆ, ಪೋಷರಿಗೆ, ಹೆತ್ತ ತಂದೆ ತಾಯಿಯರಿಗೆ ಆ ಒಂದು ಸುಳಿವು ಸಿಕ್ಕಾಗ ಅಲ್ಲಿ ಒಂದು ನಿರಾಳತೆ ಬರುತ್ತೆ. ಹಾಗೇನೆ ಇಲ್ಲ ನನ್ನ ಮಗು ನನಗೆ ಜೀವಂತವಾಗಿ ನನ್ನ ಮಡಿಲು ಸೇರುತ್ತೆ ಅನ್ನೋ ಒಂದು ಭರವಸೆಯ ಬೆಳಕು ಮೂಡುತ್ತೆ. ಅದೇ ಒಂದು ಭರವಸೆಯಲ್ಲೇ ಇನ್ನೂ ವೇಗವಾಗಿ, ಅತಿ ವೇಗವಾಗಿ ಕಾರ್ಯಾಚರಣೆಯನ್ನು ಇನ್ನೂ ವೇಗವಾಗಿ ನಡೆಸ್ತಾರೆ. ನಂತರ ಆ ಒಂದು 20 ಗಂಟೆ, ಸತತ 20 ಗಂಟೆಗಳ ಕಾಲ ನಿರಂತರವಾಗಿ ಕಾರ್ಯಾಚರಣೆ ನಡೆಯುತ್ತೆ. ಆ 20 ಗಂಟೆಗಳವರೆಗೂ ಆ ಹಾಲುಗಲ್ಲದ ಕಂದಮ್ಮ, ಏನು ತಿಳಿಯದ ಕಂದಮ್ಮ, ಹಾಲು ನೀರು ಇಲ್ಲದೆ ಅದೆಷ್ಟು ನೋವನ್ನು ಅನುಭವಿಸಿತ್ತು ಆ ಕೊಳವೆ ಬಾವಿಯಲ್ಲಿ. ಅದಕ್ಕೆ ಗೊತ್ತಿರಲ್ಲ ನನ್ನನ್ನು ಕಾಪಾಡ್ತಾ ಇದ್ದಾರೆ, ನನಗೋಸ್ಕರ ಹೊರಗಡೆ ಇಷ್ಟು ಜನ ಇದ್ದಾರೆ ಅಂಥೇಳಿ ಏನು ಗೊತ್ತಿಲ್ಲ. ಆದರೆ ಆ ಮಗುವಿಗೆ ಹಾಲಿಲ್ಲದೆ, ನೀರಿಲ್ಲದೆ ಅದೆಷ್ಟು ಸಂಕಟವನ್ನು, ಅದೆಷ್ಟು ನೋವನ್ನು ಅನುಭವಿಸಿರಬೇಕು. ನಂತರ ಸತತ 20 ಗಂಟೆ, ಸುಮಾರು 20 ಗಂಟೆಗಳ ನಂತರ 20 ಗಂಟೆ ಅಂದರೆ ಮಗುವನ್ನು ರಕ್ಷಣೆ ಮಾಡಲಿಕ್ಕೆ ಕೆಲ ಕ್ಷಣಗಳ ಹಿಂದೆ ಮಗುವಿನ ಕಾಲು ಹಾಗೆ ಮಗುವಿನ ತಲೆ ಒಂದು ಗೋಚರ ಆಗುತ್ತೆ, ಕ್ಯಾಮ್ರಾದಲ್ಲಿ ಗೋಚರಿಸುತ್ತೆ. ನಂತರ ಅದರಲ್ಲೂ ಆ ಮಗುವಿನ ಮೂಮೆಂಟ್ಸ್ ಏನಿರುತ್ತೆ, ಚಲನವಲನಗಳು, ಇದೆಲ್ಲ ಕ್ಯಾಮ್ರಾಗಳಿಗೆ ಸೆರೆ ಸಿಕ್ಕಾಗ ಅವರಿಗೆ ಮಗು ಇನ್ನೇನು ಕೆಲವೇ ಕ್ಷಣದಲ್ಲಿ ನಮಗೆ ದೊರೆಯುತ್ತೆ ಅಂಥೇಳಿ ಅವರಿಗೆ ಒಂದು ಧೈರ್ಯ ಮತ್ತು ಭರವಸೆ ಬರುತ್ತೆ. ನಂತರ ಮಗುವನ್ನು ಸತತ ಸುಮಾರು 20 ಗಂಟೆಗಳ ಪರಿಶ್ರಮದ ಕಾರ್ಯಾಚರಣೆಗಳ ನಂತರ ಮಗುವನ್ನು ಸುರಕ್ಷಿತವಾಗಿ, ಆ ಮಗುವಿಗೆ ಚಿಕ್ಕ ಹಾನಿಯನ್ನು ಮಾಡದೆ ಸುರಕ್ಷಿತವಾಗಿ ಅಲ್ಲಿ ಏನು ಒಂದು ತಂಡ ಇತ್ತು ಆ ತಂಡ ರಕ್ಷಣೆ ಮಾಡುತ್ತೆ. ಅವರು ಮುಂಚೆನೇ ತಯಾರಾಗಿದ್ರು. ಆ ಮಗುವನ್ನು, ಅವರಿಗೆ ಒಂದೇ ಒಂದು ಗುರಿ ಇತ್ತು, ಏನಪ್ಪ ಅಂತ ಅಂದರೆ ಮಗುವನ್ನು ರಕ್ಷಣೆ ಮಾಡುವಾಗ ಆ ಮಗುವಿಗೆ ಚಿಕ್ಕ ಹಾನಿ ಕೂಡ ಆಗಬಾರ್ದು ಅಂತ. ಚಿಕ್ಕ ಹಾನಿ ಕೂಡ ಮಾಡದೆ ಆ ಮಗುವನ್ನು ಸುರಕ್ಷಿತವಾಗಿ ನಾವು ರಕ್ಷಣೆ ಮಾಡಲೇಬೇಕು ಅನ್ನೋದು ಅವರ ಪ್ರತಿಯೊಬ್ಬರ ಗುರಿಯಾಗಿತ್ತು. ಈ ಕಾರ್ಯಾಚರಣೆ ಏನು ನಡೀತಾ ಇರುತ್ತೆ ಆಗ ಅಲ್ಲಿ ನೆರೆದಂಥ ಗ್ರಾಮಸ್ಥರಾಗಿರ್ಬೋದು, ಅಥವಾ ಆ ಮಗುವಿನ ಪೋಷಕರಾಗಿರ್ಬೋದು, ಅಥವಾ ತಂಡದವರಾಗಿರ್ಬೋದು, ಇವರಷ್ಟೇ ಪ್ರಾರ್ಥನೆ ಅಲ್ಲದೆ ರಾಜ್ಯದ ಪ್ರತಿಯೊಬ್ಬರು ಜಾತಿ ಧರ್ಮ ಏನು ಒಂದು ಭೇದ ಭಾವವಿಲ್ಲದೆ ಪ್ರತಿಯೊಬ್ಬರು ಪ್ರಾರ್ಥಿಸ್ತಾ ಇದ್ದಿದ್ದು ಒಂದೇ, ಸಾವನ್ನ ಗೆದ್ದು ಬರಲಿ ಸಾತ್ವಿಕ ಅಂತ. ಪ್ರತಿಯೊಬ್ಬರು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ರು. ಕೊನೆಗೂ ಮಗು ಜೀವಂತವಾಗಿ, ಸುರಕ್ಷಿತವಾಗಿ, ಯಾವುದು ಹಾನಿ ಇಲ್ಲದೆ ಹೊರಬರುತ್ತೆ. ತಕ್ಷಣ ಮಗುವನ್ನು ಹೊರಬಂದ ತಕ್ಷಣ ಅದಕ್ಕೆ ಆಕ್ಸಿಜನ್ ಕೊಡೋದಾಗಿರ್ಬೋದು, ಹಾಗೇನೆ ಮಗುವನ್ನು ಸುರಕ್ಷಿತವಾಗಿ ಪ್ರಥಮ ಚಿಕಿತ್ಸೆ ಏನು ಬೇಕೋ ಅದೆಲ್ಲ ಮಾಡಿ ತಕ್ಷಣ ಆಂಬ್ಯುಲೆನ್ಸ್ನಲ್ಲಿ ತಾಲೂಕು ಆಸ್ಪತ್ರೆಗೆ ರವಾನಿಸಲಾಗುತ್ತೆ. ಮಗುವನ್ನು ಸುರಕ್ಷಿತವಾಗಿ ರಕ್ಷಣೆ ಮಾಡಲಾಯಿತು. ಇದು ಒಂದು ಪ್ರಕರಣ ಆಯಿತು. ಆದರೆ ಈ ಪ್ರಕರಣ ನಡೆದಿದ್ದು ಇದೇ ಮೊದಲನೇದು ಅಲ್ಲ. ಯಾಕೆ ಅಂತ ಅಂದರೆ ಈ ಪ್ರಕರಣ ಏನು ನಡೆದಿದೆ ಇದಕ್ಕಿಂತ ಹಿಂದೆ, ಈ ಪ್ರಕರಣದ ಹಿಂದೆ ನಮ್ಮ ರಾಜ್ಯದಲ್ಲೇ 8 ಪ್ರಕರಣಗಳು ದಾಖಲಾಗಿದೆ. ನಮ್ಮ ದೇಶದಲ್ಲಿ ಪ್ರಕರಣಗಳು ನಡೀತಾನೆ ಇರುತ್ತೆ, ಅದು ಸಾಮಾನ್ಯ. ಆದರೆ ನಮ್ಮ ರಾಜ್ಯದಲ್ಲೇ 8 ಪ್ರಕರಣಗಳು, ಇದನ್ನು ಹೊರತುಪಡಿಸಿ ಇದು 9ನೇ ಪ್ರಕರಣದಾಗಿದೆ. ಏನು 8 ಪ್ರಕರಣಗಳು ನಡೆದಿದೆ? ಹಾಗಾದರೆ ಇಷ್ಟೆಲ್ಲ ಪ್ರಕರಣಗಳು ಯಾಕೆ ನಡೆದಿದೆ ಅಂದರೆ, ನಮ್ಮ ರಾಜ್ಯದಲ್ಲಿ ಈ ಪ್ರಕರಣಗಳು ನಡೆದಿರಲಿಲ್ಲ. ಆದರೆ 2000ರಲ್ಲಿ ಮೊದಲನೇ ಪ್ರಕರಣ ನಡೆಯುತ್ತೆ, ಮೊದಲನೇ ಪ್ರಕರಣ ದಾಖಲಾಗತ್ತೆ. ದಾವಣಗೆರೆ ಜಿಲ್ಲೆಯಲ್ಲಿ ಕರಿಯ ಎಂಬ ಬಾಲಕ ಕೊಳವೆ ಬಾವಿಯಲ್ಲಿ ಬಿದ್ದಂಥ ಪ್ರಕರಣ ದಾಖಲಾಗತ್ತೆ. ಆ ಮಗುವನ್ನು ರಕ್ಷಿಸಲಿಕ್ಕೆ ಸತತ ಪ್ರಯತ್ನವನ್ನು ಪಡ್ತಾರೆ ಸಂಬಂಧಾಧಿಕಾರಿಗಳು. ಆದರೆ ಆ ಪ್ರಯತ್ನಗಳು ವಿಫಲ ಆಗುತ್ತೆ. ಆ ಮಗುವನ್ನು, ಆ ಬಾಲಕನನ್ನು ನಾವು ಜೀವಂತವಾಗಿ ಪಡೆಯೋಕ್ಕೆ ಸಾಧ್ಯ ಆಗಲ್ಲ. ಅವನು ಹೊರಬಂದಿದ್ದು ಶವವಾಗಿಯೇ. ಅದೇ ರೀತಿ ಇನ್ನು 2007 ಏಪ್ರಿಲ್ 27ರಂದು ರಾಯಚೂರು ಜಿಲ್ಲೆಯ ನೀರಮಾನವಿಯಲ್ಲಿ ಸಂದೀಪ್ ಅನ್ನೋ ಬಾಲಕ ಕೊಳವೆ ಬಾವಿಯಲ್ಲಿ ಬೀಳ್ತಾನೆ. ಇದು 2ನೇ ಪ್ರಕರಣ ಆಗುತ್ತೆ ರಾಯಚೂರಲ್ಲಿ. ಏನು ಕೊಳವೆ ಬಾವಿಗೆ ಬೀಳ್ತಾನೆ ಅಂತ ನಂತರದಲ್ಲಿ ತಕ್ಷಣವೇ ದೂರನ್ನ ನೀಡ್ತಾರೆ ಪೋಷಕರೆಲ್ಲ. ನಂತರ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿಗೆ ಬಂದು ಮಗುವನ್ನು ರಕ್ಷಿಸಲಿಕ್ಕೆ ಶುರು ಮಾಡ್ತಾರೆ, ಕಾರ್ಯಾಚರಣೆಯನ್ನು ಶುರು ಮಾಡ್ತಾರೆ. ನಂತರ ಏನು ರಕ್ಷಣೆಯನ್ನು ಮಾಡ್ತಾರೆ, ಆದರೆ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ತಕ್ಷಣವೇ.
3 ದಿನಗಳವರೆಗೂ ನಿರಂತರ ಪ್ರಯತ್ನವನ್ನ ಪಡ್ತಾನೆ ಇರ್ತಾರೆ, ಕಾರ್ಯಾಚರಣೆನ ಮಾಡ್ತಾ ಇರ್ತಾರೆ. ಕೊನೆಗೂ ಅವನನ್ನು ಹೊರ ತೆಗಿತಾರೆ. ಆದರೆ ಜೀವಂತವಾಗಿ ತೆಗಿಯೋಕ್ಕೆ ಸಾಧ್ಯ ಆಗಲಿಲ್ಲ. ಅವನು ಹೊರ ಬಂದಿದ್ದು ಅವನು ಕೂಡ ಶವವಾಗಿಯೇ ಹೊರ ಬರ್ತಾನೆ. ಇನ್ನು 2008 ಸೆಪ್ಟೆಂಬರಲ್ಲಿ ಇದೇ ವಿಜಯಪುರ ಜಿಲ್ಲೆಯಲ್ಲಿ ಇಂಡಿ ತಾಲೂಕಿನ ದೇವರ ನಿಂಬರಿಗೆಯಲ್ಲಿ ಮತ್ತೊಂದು ಪ್ರಕರಣ ದಾಖಲಾಗುತ್ತೆ. ಅದು ಹೇಗೆ ಅಂತ ಅಂದರೆ, ತೋಟದ ಮನೆಯಲ್ಲಿ ಕಾಂಚನ ಎಂಬ ಮಗು ಆಟವಾಡ್ತಾ ಇರುತ್ತೆ. ತೋಟದ ಮನೆಯಲ್ಲಿ ಆಟವಾಡ್ತಂಥ ಸಂದರ್ಭದಲ್ಲಿ ತೋಟದಲ್ಲಿ ನೀರು ಬೇಕು ಅಂತೇಳಿ ಮನೆಯವರು ಬೋರ್ವೆಲ್ನ ಕೊರೆಸಿರ್ತಾರೆ. ಆ ಸಂದರ್ಭದಲ್ಲಿ ನೀರು ಬಂದಿರಲ್ಲ. ಅವಾಗ ಅವರು ಮುಚ್ಚದೆ ಬಿಟ್ಟಿರ್ತಾರೆ. ಬಿಡು, ತೋಟದ ಮನೆ ಅಲ್ಲ, ಇಲ್ಲಿ ಯಾರು ಬರ್ತಾರೆ, ಯಾರು ಬಂದು ಆಟ ಆಡ್ತಾರೆ, ಇಲ್ಲ ಯಾರು ಬಂದು ಬೀಳ್ತಾರೆ, ಈ ಥರ ಎಲ್ಲ ಒಂದು ಉದಾಸೀನತೆಯಿಂದ ಅವರು ಆ ಒಂದು ಕೊಳವೆ ಬಾವಿನ ಮುಚ್ಚದೇನೆ ಬಂದಿರ್ತಾರೆ. ಅದೇ ಒಂದು ಜಾಗದಲ್ಲಿ ಅವರ ಮನೆ ಮಗುನೇ ಆ ಕೊಳವೆ ಬಾವಿಗೆ ಬಿದ್ದಿರುತ್ತೆ. ಆ ಮಗುವನ್ನ ಕೂಡ ಸುರಕ್ಷಿತವಾಗಿ ಹೊರ ತೆಗಿಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಇದು ಸಾಧ್ಯ ಆಗಿರಲ್ಲ. ಆ ಹೆಣ್ಣು ಮಗು, ಆ ಕಾಂಚನ ಕೂಡ ಅವಳನ್ನು ಹೊರ ತೆಗೆದಿದ್ದು ಶವವಾಗಿಯೇ. ಇನ್ನು 2008ರಲ್ಲಿ ಮತ್ತೆ 2008ರಲ್ಲಿನೇ ಬಾಗಲಕೋಟೆ ಜಿಲ್ಲೆಯ ಸಿಕ್ಕೇರಿಯಲ್ಲಿ ಒಂದು ಘಟನೆ ನಡೆಯುತ್ತೆ. ಈ ಘಟನೆ ಇದೆಲ್ಲದಕ್ಕಿಂತ ಸ್ವಲ್ಪ ಬೇರೆ ಥರನೇ ಅಂತ ಹೇಳ್ಬೋದು. ಯಾಕೆ ಅಂತ ಅಂದರೆ, ಇಲ್ಲಿ ಕೊಳವೆ ಬಾವಿಗೆ ಬಿದ್ದಿದ್ದು ಯಾರೋ ಅರಿಯದ ವಯಸ್ಸಿನವರು ಅಲ್ಲ. ಇಲ್ಲಿ ಕೊಳವೆ ಬಾವಿಗೆ ಬಿದ್ದಿದ್ದು 20 ವರ್ಷದ ಕಲ್ಲವ್ವ ಎಂಬ ಯುವತಿ. ಹಾಗಾದರೆ ಅನಿಸ್ಬೋದು, 20 ವರ್ಷದವರಿಗೆ ಸಾಮಾನ್ಯವಾಗಿ ಎಲ್ಲದೂ ತಿಳಿದಿರುತ್ತೆ, ಹಾಗಾದರೆ ಇವರು ಯಾಕೆ ಬಿದ್ದರು ಅನ್ನೋ ಪ್ರಶ್ನೆ ಕೂಡ ಕಾಡ್ಬೋದು. ಆದರೆ ಇಲ್ಲಿ ಏನಾಗಿದೆ ಅಂತ ಅಂದರೆ, ಕಲ್ಲವ್ವ ಅನ್ನೋ ಯುವತಿ ಹೊಲಕ್ಕೆ ಹೋಗಬೇಕು ಅಂಥೇಳಿ ಅವಳು ಹೊಲಕ್ಕೆ ಹೋಗ್ತಾ ಇರ್ತಾಳೆ. ಅಂಥ ಸಂದರ್ಭದಲ್ಲಿ ಆ ಒಂದು ಕೊಳವೆ ಬಾವಿ, ಏನು ವಿಫಲವಾದ ಕೊಳವೆ ಬಾವಿ ಇರುತ್ತೆ, ಅಲ್ಲಿ ಅವರು ಮುಚ್ಚದೇನೆ ಹೋಗಿರ್ತಾರೆ. ಅವಳು ಅದೇ ಜಾಗದಲ್ಲಿ ನಡ್ಕೊಂಡು ಹೋಗಿರೋಂಥ ಸಂದರ್ಭದಲ್ಲಿ ಆಯತಪ್ಪಿ ಅಚಾನಕ್ಕಾಗಿ ಆ ಕೊಳವೆ ಬಾವಿಗೆ ಬಿದ್ದಿರ್ತಾಳೆ. ನಂತರ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿಗೆ ಬರ್ತಾರೆ. ಬಂದು ಕಾರ್ಯಾಚರಣೆಯನ್ನು ಶುರು ಮಾಡಿ ಇದೇ ಮೊಟ್ಟ ಮೊದಲ ಪ್ರಕರಣ ಆಗುತ್ತೆ. ಅವಳು ಜೀವಂತವಾಗಿ ಹೊರಬರ್ತಾಳೆ. ಆ ಯುವತಿ ಏನು ಜೀವಂತವಾಗಿ ಹೊರಬರ್ತಾಳೆ, ಇದೇನೆ ಮೊಟ್ಟ ಮೊದಲ ಪ್ರಕರಣ ಆಗುತ್ತೆ. ಇವಳಿಗೆ ಬದುಕಿ ಬಂದ ಪ್ರಿನ್ಸ್ ಅಂತಾನೆ ಹೇಳ್ತಾರೆ. ಇನ್ನು ಈ ಯುವತಿ ಬದುಕಿ ಬರ್ತಾಳೆ. ಅದೇ ರೀತಿ ಮತ್ತೆ 2009ರಲ್ಲಿ ಇದೇ ವಿಜಯಪುರ ಜಿಲ್ಲೆಯಲ್ಲಿ ಮತ್ತೆ ಒಂದು ಪ್ರಕರಣ ದಾಖಲಾಗುತ್ತೆ. ಇದು 2ನೇ ಪ್ರಕರಣ. ವಿಜಯಪುರ ಜಿಲ್ಲೆಯಲ್ಲಿ ಈ ಪ್ರಕರಣ ದಾಖಲಾಗುತ್ತೆ. ವಿಜಯಪುರ ಜಿಲ್ಲೆಯ ಚಡಚಣ ಏನು ಒಂದು ಗ್ರಾಮ ಇದೆ, ಅಲ್ಲಿಂದ ದೇವರ ನಿಂಬರ್ಗಿಯಲ್ಲಿ ಈ ಒಂದು ಘಟನೆ ದಾಖಲಾಗುತ್ತೆ. ಇಲ್ಲಿ ಒಂದು ಹೆಣ್ಣು ಮಗು ಬೀಳುತ್ತೆ. ಒಂದು ಹೆಣ್ಣು ಮಗು ಕೊಳವೆ ಬಾವಿಯಲ್ಲಿ ಬೀಳುತ್ತೆ. ಆದರೆ ಈ ಮಗು 10 ದಿನಗಳವರೆಗೆ ಕೊಳವೆ ಬಾವಿಯಲ್ಲೇ ಇರುತ್ತೆ. ಇಲ್ಲಿ NDRF ತಂಡ ಆಗಿರ್ಬೋದು, ಹಾಗೇನೆ ಕೋಲಾರದ ಚಿನ್ನದಹಟ್ಟಿ ಗಣಿತಂಡ ಕೂಡ ಆ ಮಗುವಿನ ರಕ್ಷಣೆಗೆ ಬರುತ್ತೆ. ಸತತ ಪ್ರಯತ್ನವನ್ನ ಪಡ್ತಾನೆ ಇರ್ತಾರೆ. ಆದರೆ ಆ ಮಗುವಿನ ರಕ್ಷಣೆ ಕೂಡ ಆಗಲಿಲ್ಲ. ಆ ಮಗುವಿನ ಜೀವಂತವಾಗಿ ರಕ್ಷಿಸೋಕ್ಕೆ ಸಾಧ್ಯನೇ ಆಗಲಿಲ್ಲ. ಆ ಹೆಣ್ಣು ಮಗು ಕೂಡ ಶವವಾಗಿಯೇ ಹೊರ ಬರ್ತಾಳೆ. ಅದೇ ರೀತಿ ಮತ್ತೆ 3ನೇ ಪ್ರಕರಣ 2014 ಜೂನ್ 17ರಂದು ಮತ್ತೆ ಒಂದು ಪ್ರಕರಣ ಅದೇ ವಿಜಯಪುರ ಜಿಲ್ಲೆಯಲ್ಲಿ ಮತ್ತೊಂದು ಪ್ರಕರಣ ದಾಖಲಾಗುತ್ತೆ. ಹಳ್ಳಿಯ ನಾಗಠಾಣ ಎಂಬಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಇಲ್ಲಿ ಆ ಊರಿನ ಮಗು ಆಗಿರೋದಿಲ್ಲ. ಯಾದಗಿರಿಯಿಂದ ಆ ಮಗುವಿನ ಪೋಷಕರು ಕೂಲಿಗೆ ಅಂತ ಬಂದಿರ್ತಾರೆ. ಬೇರೆ ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಬಂದಿರ್ತಾರೆ. ಇಂಥ ಸಂದರ್ಭದಲ್ಲಿ ಈ ಘಟನೆ ನಡೆದು ಹೋಗಿದೆ. ಏನು ಅಂತ ಅಂದರೆ, ಅವರ ಮಗು ಅಕ್ಷತಾ ಅನ್ನೋ ಮಗು, ಹನುಮಂತ ಪಾಟೀಲ್ ಅಂತೇಳಿ ಕೂಲಿಗೆ ಬಂದಂತಹ ವ್ಯಕ್ತಿ, ಅವರ ಮಗು ಅಕ್ಷತಾ ಎಂಬ ಮಗು ಆಟ ಆಡ್ತಾ ಇರ್ತಾಳೆ. ಅಂಥ ಸಂದರ್ಭದಲ್ಲಿ ನಾಯಿಗಳು ಅಟ್ಟಿಸಿಕೊಂಡು ಬರ್ತವೆ. ಆ ನಾಯಿಗಳಿಂದ ಪಾರಾಗ್ಲಿಕ್ಕೋಸ್ಕರ ಅವಳು, ತನ್ನನ್ನು ರಕ್ಷಿಸೋಕ್ಕೋಸ್ಕರ ಅವಳು ಓಡ್ತಾ ಇರ್ತಾಳೆ. ಇಂಥ ಸಂದರ್ಭದಲ್ಲಿ ಅವಳು ಆಯತಪ್ಪಿ ಆ ಕೊಳವೆ ಬಾವಿಗೆ ಬಿದ್ದಿರ್ತಾಳೆ. ಇಂಥ ಸಂದರ್ಭದಲ್ಲಿ ಅಕ್ಷತನ್ನ, ಆ 3 ವರ್ಷದ ಅಕ್ಷತಾ ಹುಡುಗಿನ ರಕ್ಷಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಸಾಧ್ಯ ಆಗಲಿಲ್ಲ. ದುರದೃಷ್ಟವಶಾತ್ ಅವಳು ಶವವಾಗಿ ಈ ಒಂದು ದುರಂತ ನಡೆದ್ಬಿಡತ್ತೆ. ಅದೇ ರೀತಿ ಇನ್ನು ಆಗಸ್ಟ್ 4, 2014ರಂದು ಬಾಗಲಕೋಟೆಯಲ್ಲಿ 2ನೇ ಪ್ರಕರಣ ದಾಖಲಾಗುತ್ತೆ. ಸೂಳೆಕೇರಿ ಅನ್ನೋ ಒಂದು ಜಾಗದಲ್ಲಿ ಈ ಪ್ರಕರಣ ದಾಖಲಾಗುತ್ತೆ. ಇಲ್ಲಿ 6 ವರ್ಷದ ತಿಮ್ಮಣ್ಣ ಅನ್ನೋ ಬಾಲಕ 350 ಅಡಿ ಆಳಕ್ಕೆ ಹೋಗಿ ಬೀಳ್ತಾನೆ.
ಆ ಒಂದು ಕೊಳವೆ ಬಾವಿ ಏನಿರುತ್ತೆ, ಆ ತಿಮ್ಮಣ್ಣ ಅನ್ನೋ ಬಿದ್ದಿರೋ ಬಾಲಕ ಆ ಕೊಳವೆ ಬಾವಿಗೆ ಬಿದ್ದಿರ್ತಾನಲ್ಲ, ಆ ಕೊಳವೆ ಬಾವಿ 350 ಅಡಿ ಆಳ ಇರುತ್ತೆ. ಅವನನ್ನು ಸಹ ಉಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಆ ಒಂದು ಪ್ರಯತ್ನ ಪಡ್ತಿರ್ಬೇಕಾದ್ರೆ ಇನ್ನು ಇಷ್ಟು ಅಡಿ ಆಳ ಇದೆ, ಇನ್ನಿಷ್ಟು ಅಡಿ ಆಳ ಇದೆ, ನಮ್ಮ ಮಗು ಜೀವಂತವಾಗಿ ಹೊರ ಬರಬಹುದು ಅಂತೇಳಿ ಸಾಕಷ್ಟು ಪ್ರಯತ್ನಗಳು, ಪ್ರಾರ್ಥನೆಗಳು ಎಲ್ಲವನ್ನ ಸಲ್ಲಿಸಿದ್ರು. ಎಲ್ಲ ಥರ ಪ್ರಯತ್ನಗಳನ್ನು ಪಟ್ಟರು ಆ ತಿಮ್ಮಣ್ಣನನ್ನು ಉಳಿಸ್ಕೊಳ್ಳೋಕೆ ಸಾಧ್ಯನೇ ಆಗಲಿಲ್ಲ. ಅವನು ಕೂಡ ಶವವಾಗಿಯೇ ಬರ್ತಾನೆ. ಇನ್ನು ಏಪ್ರಿಲ್ 23ರಂದು 2017ರಲ್ಲಿ 2014 ನಂತರ 3 ವರ್ಷದ ನಂತರ ಏಪ್ರಿಲ್ 23ರಂದು 2017ರಲ್ಲಿ ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ಒಂದು ಘಟನೆ ನಡೆಯುತ್ತೆ. ಇಲ್ಲಿ ಕಾವೇರಿ ಎಂಬ ಬಾಲಕಿ ಕೊಳವೆ ಬಾವಿಗೆ ಬಿದ್ದಿರ್ತಾಳೆ. ಈ ಕಾವೇರಿಗೋಸ್ಕರ ಅದೆಷ್ಟು ಜನ ಪ್ರಾರ್ಥನೆಯನ್ನು ಮಾಡಿದರು, ಅದೆಷ್ಟು ಜನ ಜಾತಿ ಧರ್ಮ ಅಂದೇ ಪ್ರಾರ್ಥನೆಯನ್ನು ಮಾಡಿದರು, ಪೂಜೆಗಳನ್ನ ಮಾಡಿದರು, ಹೋಮ ಹವನಗಳನ್ನು ಮಾಡಿದರು. ತಂದೆ ತಾಯಿ ಬೇಡಿದ್ದೆಷ್ಟು, ಬಯಸಿದ್ದೆಷ್ಟು, ರಕ್ಷಣಾ ತಂಡ ಅಧಿಕಾರಿಗಳು ಅವರ ಪಟ್ಟ ಪ್ರಯತ್ನಗಳೆಷ್ಟು, ಆದರೆ ಅದೆಲ್ಲದು ವಿಫಲ ಆಯಿತು. ಆ ಕಾವೇರಿ ಅನ್ನೋ ಮಗು ಕೂಡ ಜೀವಂತವಾಗಿ ಬರಲೇ ಇಲ್ಲ. ಅವಳು ಕೂಡ ಶವವಾಗಿಯೇ ಪತ್ತೆಯಾದ್ಲು, ಅವಳು ಕೂಡ ಶವವಾಗಿಯೇ ಹೊರಬಂದ್ಲು. ಇಷ್ಟೆಲ್ಲ ಪ್ರಕರಣಗಳು ನಡೆದಿದ್ದಾವೆ. ಇನ್ನು 9ನೇದು ಈ ಸಾತ್ವಿಕ್ನ ಪ್ರಕರಣ. ಇಷ್ಟೆಲ್ಲ ಪ್ರಕರಣಗಳು ನಡೀತಾನೆ ಇದ್ದಾವೆ. ಆದರೆ ಮುಂದೆ ನಡಿಬಾರ್ದು ಅಂತ ಅಂದರೆ ಏನು ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ. ಇಷ್ಟೆಲ್ಲ ಪ್ರಕರಣಗಳು ನಡೆದ್ರೂ ಸರ್ಕಾರ ಯಾವುದೇ ರೀತಿ ಮುನ್ನೆಚ್ಚರಿಕೆ ತಗೊಂಡಿಲ್ವಾ ಹಾಗಾದರೆ ಅಂತ ಅನಿಸ್ಬೋದು. ಆದರೆ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಏನು ಅಂತ ಅಂದರೆ ಕೊಳವೆ ಬಾವಿನ ಕೊರೆಸಿದಂಥ ಮಾಲೀಕರಾಗಿರ್ಬೋದು, ಯಾರೇ ಆಗಿರ್ಬೋದು, ಕೊಳವೆ ಬಾವಿನ ಕಡ್ಡಾಯವಾಗಿ ಮುಚ್ಚಲೇಬೇಕು ಅಂತ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಆದರೆ ಕೊಳವೆ ಬಾವಿಯನ್ನು ಕೊರೆಸಿದಂತಹ ಮಾಲೀಕರಾಗಿರ್ಬೋದು, ಯಾರೇ ಆಗಿರ್ಬೋದು, ಇದರ ನಿರ್ಲಕ್ಷ್ಯ ತುಂಬಾನೇ ಮಾಡ್ತಾ ಇದ್ದಾರೆ ಕೂಡ. ಇದರ ನಿರ್ಲಕ್ಷ್ಯದಿಂದ ಇಂಥ ಪ್ರಕರಣಗಳು ಪದೇ ಆಗ್ತಾನೇ ಇದೆ, ಮತ್ತೆ ದಾಖಲಾಗ್ತಾನೆ ಇದೆ ಈ ಪ್ರಕರಣಗಳು. ಇದನ್ನ ತಡಿಬೇಕು ಅಂತ ಅಂದರೆ ಇರೋದು ಒಂದೇ ದಾರಿ. ರೈತರಿಗೆ ಯಾರಿಗೇ ಆಗಲಿ ನಮಗೆ ನೀರು ಬೇಕು ಅಂತ ಅಂದಾಗ ನಾವು ಬೋರನ್ನು ಕೊರೆಸ್ತೀವಿ, ಕೊಳವೆ ಬಾವಿಯನ್ನು ಕೊರೆಸ್ತೀವಿ. ಆದರೆ ಕೊಳವೆ ಬಾವಿ ಕೊರೆಸಿದಂಥ ಸಂದರ್ಭದಲ್ಲಿ ನೀರು ಬರಬೇಕು ಅನ್ನೋದು ಎಲ್ಲರ ಒಂದು ಆಶಯ ಕೂಡ, ಬರಲಿ ಅಂತ ನಾವು ಆಶಿಸ್ತೀವಿ, ಬಂದರೆ ಖುಷಿ ಕೂಡ ಆಗುತ್ತೆ. ಆದರೆ ನೀರು ಬರದೇ ಇರುವಂತಹ ಸಂದರ್ಭದಲ್ಲಿ ಕಡ್ಡಾಯವಾಗಿ ನೀವು ಕೊರೆಸಿದಂಥ ಸಂದರ್ಭದಲ್ಲಿದೆ ಅದೇ ತಕ್ಷಣದಲ್ಲಿನೇ ಕೊಳವೆ ಬಾವಿಯನ್ನು ಮುಚ್ಚಲೇಬೇಕು. ಹೀಗೆ ಮಾಡಿದರೆ ಮಾತ್ರ ನಾವು ಇಂಥ ಪ್ರಕರಣಗಳನ್ನ ತಡೆಯೋಕೆ ಸಾಧ್ಯ ಆಗುತ್ತೆ. ಇವತ್ತು ಯಾವುದೋ ಮನೆಯಲ್ಲಿ ಆದಂಥ, ಯಾವುದೋ ಜಿಲ್ಲೆಯಲ್ಲಿ ಆದಂಥ ಪ್ರಕರಣ ಕೊಳವೆ ಬಾವಿಗೆ ಬಿದ್ದಿದ್ದು ನಾಳೆ ನಮ್ಮ ಮನೆಯಲ್ಲಿನೇ ನಮ್ಮ ಮಗುನೇ ಬೀಳಬಹುದು. ಅದಕ್ಕೋಸ್ಕರ ಹೀಗೆಲ್ಲ ಆಗಬಾರ್ದು, ಇಂಥ ಪ್ರಕರಣಗಳು ಮತ್ತೆ ಆಗಬಾರ್ದು. ನಮ್ಮ ಮಗುವಿನ ಜೀವ, ನಮ್ಮ ಮನೆಯ ಜೀವನ, ಆ ಮಗುವಿನ ಮೇಲೆ ಎಷ್ಟೆಲ್ಲ ನಂಬಿಕೆಗಳಿರುತ್ತೆ, ಎಷ್ಟೆಲ್ಲ ಭರವಸೆಗಳಿರುತ್ತೆ, ಎಷ್ಟೆಲ್ಲ ಕನಸುಗಳನ್ನ ನೀವೇ ಕಟ್ಟಿರ್ತೀರ. ಆ ಕನಸುಗಳನ್ನ ಕೊನೆವರೆಗೂ ಉಳಿಸ್ಕೋಬೇಕು ಅಂತಂದರೆ ಕನಸುಗಳನ್ನ ನನಸು ಮಾಡಬೇಕು. ನಮ್ಮ ಮಗುವನ್ನ ಯಾರೇ ಆಗಲಿ ನಮ್ಮ ಮಗುವನ್ನ ಯಾವುದೋ ಒಂದು ಎತ್ತರಕ್ಕೆ ಬೆಳೆಸಬೇಕು ಅಂಥೇಳಿ ಅಷ್ಟೆಲ್ಲ ಕನಸುಗಳನ್ನ ಮಗು ಮೇಲೆ ಇಟ್ಟಿರ್ತೀರ. ಆದರೆ ಎಷ್ಟೆಲ್ಲ ಇಟ್ಟಾಗ ಮಗುವಿನ ಮೇಲೆ ನಿಗಾ ವಹಿಸದೇ ಇದ್ದರೆ, ಹಾಗೇನೆ ಕೊಳವೆ ಬಾವಿಗಳನ್ನ ಮುಚ್ಚದೇ ಇದ್ದರೆ ಮಗುವನ್ನು ಇದೇ ರೀತಿ ಕಳ್ಕೋಬೇಕಾಗುತ್ತೆ. ಈ ಕೊಳವೆ ಬಾವಿಯಲ್ಲಿ ಬಿದ್ದಾಗ ಹೇಳ್ಬೋದು. ಆದರೆ ಕೆಲವೊಮ್ಮೆ ಎಲ್ಲರ ಸಮಯದಲ್ಲೂ ಈಗ ಸಾತ್ವಿಕ್ ಅನ್ನೋ ಹುಡುಗ ಬದುಕಿ ಬಂದಿದ್ದಾನೆ, ಅದು ಎಲ್ಲರಿಗೂ ಖುಷಿ ಪಡುವಂಥ ವಿಚಾರ. ಆದರೆ ಮುಂದೊಂದು ದಿನ ನಮ್ಮ ಮಗು ಬಿದ್ದಾಗ ಆ ಮಗು ಬದುಕಿ ಬರುತ್ತೆ ಅನ್ನೋ ಭರವಸೆ ಇಟ್ಕೊಳ್ಳೋಕ್ಕಾಗಲ್ಲ. ಯಾಕೆ ಅಂತ ಅಂದರೆ ಅದು ಭೂಮಿ ಒಳಗೆ ನಡೆಯುವಂತಹ ವಿಚಾರ. ಅದು ನಾವು ಯಾವುದನ್ನು ಊಹೆ ಕೂಡ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಎಲ್ಲರಿಗೂ ಒಂದು ಕಳಕಳಿ ಏನಂತ ಅಂದರೆ ಕೊಳವೆ ಬಾವಿ ಕೊರೆಸಿದಂಥ ನಂತರ ನೀರು ಬರದೇ ಇರುವಂಥ ಸಂದರ್ಭದಲ್ಲಿ ಕೊಳವೆ ಬಾವಿನ ದಯವಿಟ್ಟು ಮುಚ್ಚಿ ಅನ್ನೋದು ನಮ್ಮ ಒನ್ ಕನ್ನಡ ನ್ಯೂಸ್ನ ಕಳಕಳಿಯಾಗಿದೆ.